ಸ್ನೇಹಿತರೆ, ಈ ಊರಿನ ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ ಈ ಬಾಗಿಲ ಕಂಬಗಳು ಏನಿದೆಯಲ್ಲ ಅದನ್ನ ಈ ಪಂಚಶಾಖ ಬಂಧ ಅಂತೀವಿ. ದೇಗುಲಗಳಿಗೆ ಅಷ್ಟೇ ವಿಶೇಷತೆ ಅಲ್ಲ, ಈ ಊರಿನ ಹಳೆಯ ಕಾಲದ ಸುಮಾರು ಮನೆಯ ಬಾಗಿಲುಗಳನ್ನ ಅಬ್ಸರ್ವ್ ಮಾಡಿ ನೋಡಿದೆ ನಾನು. ಎಲ್ಲದಕ್ಕೂ ಏನು ದ್ವಾರಬಂಧ ಇದೆ ಅದೆಲ್ಲ ಹೂವಿನ ಕೆತ್ತನೆ, ಕುಸುರಿ ಕೆತ್ತನೆ, ಮರದ್ದು ತುಂಬಾನೇ ಚೆನ್ನಾಗಿದೆ. ಕೆಲವು ಟೀಕು, ಸಾಗುವಾನಿ ಅಂತ ಏನ್ ಕರೀತಾರೆ ಲೋಕಲ್ ಭಾಷೆಯಲ್ಲಿ ಈ ಕಡೆ, ಅದು ಬೇರೆ ಬೇರೆ ಮರದ್ದೇ ಇರ್ಬೋದು. ನೋಡಿ, ಸಿಂಪಲ್ ಆಗಿ ಏನಾದ್ರೂ ಒಂದು ಕೆತ್ತನೆ. ಆ ಕಡೆ ಎಲ್ಲ ಸಖತ್ ಹಳೆ ಕಾಲದ ಮನೆಗಳಿದ್ದು ಇದು, ಬಟ್ ಎಲ್ಲವನ್ನ ಚಿತ್ರೀಕರಿಸ್ಲಕ್ಕ ಆಗ್ಲಿಲ್ಲ. ಅಬ್ಸರ್ವ್ ಮಾಡಿದ ವಿಷಯವನ್ನ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ನೀವು ಲಕ್ಕುಂಡಿಗೆ ಬಂದ್ರೆ ಗಮನಿಸಿ ನೋಡ್ಬೋದು. ಸೊ ನೋಡಿ, ಈಗ ಒಂದು ಹಳೆಯ ಕಾಲದ ಮನೆ ಮುಂದೆ ಹೋಗ್ತಾ ಇದ್ದೀನಿ. ಪರ್ಮಿಷನ್ ಇಲ್ದಲೆ ಮನೆ ಒಳಗೆಲ್ಲ ಶೂಟ್ ಮಾಡಕ್ ಆಗಲ್ವಲ್ಲ, ಹಂಗಾಗಿ ಹೊರಭಾಗದಲ್ಲ ಅಷ್ಟೇ ಸ್ವಲ್ಪ ತೋರಿಸ್ಕೊಂಡು ಹೋಗ್ತಾ ಉಂಟು. 85 ವರ್ಷ ಹಳೆ ಮನೆ ಅಂತೆ. ಸೊ ಅವರೊಬ್ರನ್ನ ಕೇಳಿದೆ. ನೋಡಿ, ನೀರು ಇಟ್ಕೊಳೋದಕ್ಕೆ ಒಂದು ಸ್ವಲ್ಪ ಈ ರೀತಿ ಬಾನಿನ ಮಾಡಿದ್ದಾರೆ. ಸೊ ಮನೆ ಮಾಲೀಕರು, ಅವರನ್ನೇ ಕೇಳಿದೆ. ಫೋಟೋ ಹಾಕಿದ್ದಾರೆ ನೆಹರುದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಮಧ್ಯದರು. ಓಕೆ, ಬಾಗಿಲು ನೋಡಿ ಸಕ್ಕದಾಗಿದೆ. ಸಾಗುವಾನಿದ. ಓಕೆ, ಈ ರೀತಿ ಇದೆ. ಸೊ ಒಳಗಡೆ ಈ ರೀತಿ ಕಂಬ ಸಾಲು ಮನೆ ತೆಕ್ಕೋಬೋದಾ? ಓಕೆ ಸರ್, ಮಾತಾಡ್ತೀರಾ ಒಂಚೂರು ವಿಡಿಯೋಕ್ಕೆ? ಓಕೆ, ನೋಡಿ ಈ ರೀತಿ ಕಂಬ ಸಾಲು ಇರ್ತಕ್ಕಂತಹ ಮನೆ ಲಕ್ಕುಂಡಿಯಲ್ಲಿ ಒಂದು 70-80 ವರ್ಷ ಹಳೇದು ಅನ್ಸುತ್ತೆ, 100 ವರ್ಷದ ಮೇಲೇನೆ ಆಗಿರ್ಬೋದು. ಎಷ್ಟು ಚೆನ್ನಾಗಿದೆ. ಪರ್ಮಿಷನ್ ಅನ್ನು ಕೇಳಿ ಒಳಗಡೆ ಬಂದೆ. ಅಟ್ಟದ ಮಾದರಿಯಲ್ಲೆಲ್ಲ ಇಟ್ಟಿದ್ದಾರೆ. ನನಗೆ ತುಂಬಾನೇ ಇಷ್ಟ ಆಯಿತು ಈ ರೀತಿ ಹಳೆಯ ಕಾಲದ ಮನೇನ ನೋಡಬೇಕು ಅಂತ. ನೋಡ್ತಾ ಇದ್ರೆ ಗೂಸ್ ಬಂಪ್ಸ್ ಅಂತಲೇ ಹೇಳ್ಬೋದು. ಕಂಬಗಳು ಬಂದಿದೆ ನೋಡಿ ಈ ರೀತಿ ಎಲ್ಲ, ಈ ರೀತಿ ತುಂಬಾನೇ ಚೆನ್ನಾಗಿದೆ ಈ ರೀತಿ. ಓಕೆ ಅಜ್ಜಿ, ಮನೆ ಚೆನ್ನಾಗಿದೆ ನೋಡೋಣ ಅಂತ ಬಂದೆ. ಎಷ್ಟು ವರ್ಷ ಆಗಿರ್ಬೋದು? 70-80 ವರ್ಷದ ಮೇಲಾಗಿದೆಯಂತೆ ಮನೆ. ತುಂಬಾನೇ ಚೆನ್ನಾಗಿದೆ ಈ ರೀತಿ ನೋಡಿ. ಹಾಸನ ನಮ್ದು, ಮೈಸೂರು ಕಡೆ. ಬೆಂಗಳೂರು ಮೈಸೂರು ಆ ಸೈಡ್ ಹಾಸನ ಬರುತ್ತೆ. ಈ ರೀತಿ ತರಕಾರಿ ಎಲ್ಲ ಇಟ್ಟಿದ್ದಾರೆ. ಇದು ಅಟ್ಟಣಿಗೆ ಅಲ್ವಾ? ಅದೆಲ್ಲ ಅಟ್ಟ ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ತೊಟ್ಟಿ ಮನೆ ತರ, ಆ ಕಡೆ ಎಲ್ಲ ಕಿಚನ್ ಇದೆ. ಓ, ಹಿಂದೆನಾ? ಓಕೆ, ಈ ಜಾಗದಲ್ಲಿ ಹಿಂದೆ ಎಲ್ಲ ದನಗಳನ್ನ ಕಟ್ಟೋದಕ್ಕೆ ಉಪಯೋಗಿಸ್ಕೊತಿದ್ರಂತೆ. ಇಲ್ಲಿ ಮೇಲ್ಭಾಗದ ನೋಡಿ ಡಿಸೈನು. ಹೌದಾ? ಇವಾಗೆಲ್ಲ ಸ್ವಲ್ಪ ಸೋರುತ್ತಂತೆ ಮಳೆ ಬಂದಾಗ. ಇಲ್ಲೆಲ್ಲ ಸೋರಿರೋದೇ ಅನ್ಸುತ್ತಲ್ವಾ, ಅದೆಲ್ಲ ರಂಗಿಸಿದೆ ಅನ್ಸುತ್ತೆ. ಬಟ್ ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ಸ್ ಅಜ್ಜಿ, ಚೆನ್ನಾಗಿದೆ ಮನೆ. ನಮ್ ಕಡೆ ಎಲ್ಲ ಈ ತರ ಮನೆ ಒಂದು ಸಿಗಲ್ಲ ಹುಡುಕಿದ್ರು. ಈ ತರ ಮನೆಗಳು ಸಿಗಂಗಿಲ್ಲ ನಮ್ಗೆ ಜಾಸ್ತಿ. ಸ್ವಲ್ಪ ಹಾಸನ ಜಿಲ್ಲೆಯವರು. ಹಾಸನಾಂಬ ದೇವಸ್ಥಾನ ಎಲ್ಲ ನ್ಯೂಸ್ ಅಲ್ಲೆಲ್ಲ ನೋಡ್ತಿರಲ್ಲ, ನಮ್ಮೂರು. ತುಂಬಾನೇ ಚೆನ್ನಾಗಿದೆ. ಸರ್, ತಮ್ಮ ಹೆಸರು? ಓಕೆ, ಅಲ್ಲ ಇದು ನಿಮ್ಮ ತಾತ ಅಜ್ಜ ಅವರು ಹೆಸರು ಹೇಳ್ಬೋದಾ? ಅವರು ಹೊರಗಿದ್ದರು ಮುರುಗಪ್ಪ ಅಂತ ಹೇಳ್ರಿ. ಓಕೆ, ಇವರು ಈರಪ್ಪ ಅಂತ ಹೇಳಿ. ಓಕೆ ಓಕೆ. ಇವ್ರು ನಿಮ್ ತಂದೆಯವರಾ? ಇವರು ನಮ್ಮ ತಂದೆಯವರ ಅಪ್ಪರ. ತಂದೆಯವರ ಅಪ್ಪ ಅವರು ಮುತ್ತಾತ ಆಗ್ಬೇಕಾ? ಓಕೆ, ಅವ್ರ ಕಾಲದ್ದು ಮನೆ ಇದು. ಓಕೆ, ತುಂಬಾನೇ ಚೆನ್ನಾಗಿದೆ. ಉಳಿಸ್ಕೊಂಡು ಹೋಗಿ ಇನ್ನೂ ಒಂದ್ ಸ್ವಲ್ಪ ವರ್ಷಗಳ ಕಾಲ. ಸ್ಲ್ಯಾಬ್ ಹಾಕಿದ್ರೆ ಸೋರಂಗಿಲ್ಲ. ಓಕೆ, ನಡೀತೈತಿ. ಓಕೆ, ಇದ್ರ ಮೇಲೆ RCC ತರ ಹಾಕೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈಗ ಮಣ್ಣ ಐತ್ರಿ ಮೇಲೆ ಅದ, ಮಣ್ಣ ತೆಗದ ಸ್ಲ್ಯಾಬ್ ಹಾಕಿದ್ರ ಸೋರಂಗಿಲ್ರಿ. ಎಲ್ಲ ಇದೇ ಇರ್ತದೆ. ಈಗ ಮಣ್ಣ ಅಂದ್ರೆ ಎಲ್ಲಾರ ಒಂದ್ ಕಡೆ ಇರ್ಬಿ ಗುದ್ದು ಮಾಡಿರ್ತಾವ, ಸೋರುತ್ರಿ ಅದ. ನಾವ್ ಹಿಂಗೆ ಲಕ್ಕುಂಡಿದ್ ದೇವಸ್ಥಾನಗಳು ನೋಡಕ್ ಬಂದಿದ್ದು. ಹಂಗೆ ಹಿಂಗೆ ಮಾತಾಡ್ಕೊಂಡು ಹೋಗ್ತಿದ್ದೆ. ಹಳೆ ಕಾಲದ್ದು ಮನೆ ತುಂಬಾ ಚೆನ್ನಾಗಿರುತ್ತಂತ ತಕ್ಷಣ ನಿಮ್ದು ಕಾಣ್ತಲ್ಲ, ಅದಕ್ಕೆ ಕೇಳ್ದೆ ಪರ್ಮಿಷನ್. ಥ್ಯಾಂಕ್ಸ್ ಅಂಕಲ್. ಓಕೆ, ಆಮೇಲೆ ಈ ತರದ್ದೆಲ್ಲ ತುಂಬಾ ಜಾಸ್ತಿ ಇದೆಯಾ ಲಕ್ಕುಂಡಿಲಿ, ಈ ತರ ಹಳೆ ಕಾಲದ ಮನೆಗಳು? ಈ ತರ ನಿಮ್ಗ ಒಂದ್ 4 ಮನೆ ಇಲ್ಲ 5 ಮನೆ ಸಿಗ್ಬೋದು. ಇಷ್ಟು ಇದು ಇರೋಂಥದ್ದು. ಓಕೆ, ನಾರ್ಮಲ್ ಆಗಿ ಒಂದ್ ಸ್ವಲ್ಪ ಇಷ್ಟಿಲ್ಲ. ಓಕೆ, ನೋಡಿ ಟಿವಿ ಚಾನಲ್ ಅವರೆಲ್ಲ ಬಂದು ವಿಡಿಯೋ ಮಾಡ್ಬೋದು. ಆ ಲೆವೆಲ್ಗಿದೆ ಈ ಮನೆ ಲಕ್ಕುಂಡಿಯಲ್ಲಿ. ಇದು ಯಾವ ಬೀದಿ ಬರುತ್ತೆ ನಿಮ್ದು? ನಮ್ದು ಮಾರುತಿ ಟೆಂಪಲ್. ಮಾರುತಿ ಟೆಂಪಲ್ ನಿಯರ್ ಇದೆ.
ಥ್ಯಾಂಕ್ ಯು ಅಂಕಲ್. ಓಕೆ. ಅವ ಇದು ಅದು ಯಾರೋ ಬಳಗೇರ್ ಅಂತೇಳಿ ಯೂಟ್ಯೂಬ್ ಚಾನಲ್ನಾಗ ಹಾಕನ್ರಿ. ಹೌದಾ? ಓಕೆ. ನಂದು ತ್ರಿವೇಣಿ ಬ್ಲಾಗ್ಸ್ ಅಂತ ಇದೆ ನೋಡಿ ಆಯ್ತಾ, ಫೇಸ್ಬುಕ್ ಅಲ್ಲೆಲ್ಲ. ನಿಮ್ ಹುಡುಗರಿಗೆ ಹೇಳಿ ಸರ್ಚ್ ಮಾಡ್ಕೊಡ್ತಾರೆ. ಸರಿ, ಓಕೆ. ಹೊರಭಾಗದಲ್ಲಿಯೂ ಈ ರೀತಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸೂರು ಇದು ಎಲ್ಲ ಸಿಕ್ಕಾಬಟ್ಟೆ ಚೆನ್ನಾಗಿರೋಂಥ ಮನೆ.